ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆಯ ವಿಶೇಷ ವರದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಸರಳ ವಿವಾಹದಿಂದ ಸಾಂಸಾರಿಕ ಜೀವನ ಸಂತೋಷದಿಂದ ನಡೆಸಬಹುದು. ಶುಭ ಲಗ್ನದಲ್ಲಿ ಶುಭ ವಿವಾಹ ಆಗಬೇಕೇ ಹೊರತು ಆಡಂಬರದಿಂದಲ್ಲ. ದೇವಸ್ಥಾನಗಳ ಸೇವಾ ಸಮಿತಿ, ಮಠ ಮಾನ್ಯಗಳಿಂದ ಬಡ ಹೆಣ್ಣು ಮಕ್ಕಳಿಗೆ ಸರಳ ವಿವಾಹಕ್ಕೆ ಬುನಾದಿ. ಆಡಂಬರ ಅದ್ದೂರಿತನದ ಮದುವೆಗಳಿಗಿಂತ ಸರಳ ವಿವಾಹ ಮಾಡಿಕೊಳ್ಳುವುದರಿಂದ ಎರಡು ಕುಟುಂಬಗಳ ಬಾಂಧವ್ಯ, ಸಂತೋಷ ಸಡಗರದಿಂದ ಕೂಡಿರುತ್ತದೆ ಎಂದು ಸತ್ಯವಾದ ಮಾತು ಎನ್ನುವುದು ಕೇಬಲ್ ಲಕ್ಷ್ಮೀಕಾಂತಯ್ಯ ತಿಳಿಸಿದರು. ಒಂದು ಹೆಣ್ಣಿನ ತಂದೆ ತಾಯಿ ಬಹಳ ಕಷ್ಟಪಟ್ಟು ಸಂತೋಷದಿಂದ ಮಕ್ಕಳನ್ನ ಸಾಕ್ತಾರೆ. ಆದರೆ ಒಂದು ಹೆಣ್ಣು ಮಗುವಿನ ತಂದೆ ತಾಯಿಗಳಾಗಿ ಮಗಳ ಮದುವೆ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ. ಅಂತಹ ಬಡ ತಂದೆ ತಾಯಿಗಳ ಕಷ್ಟವನ್ನ ಈ ಸರಳ ವಿವಾಹಗಳನ್ನ ಮಾಡುವ ಮುಖೇನ ದೂರ ಮಾಡುವುದೇ ಈ ನಮ್ಮ ಸೇವಾ ಸಮಿತಿಯ ಮುಖ್ಯ ಉದ್ದೇಶ ಎಂದು ಸಮಿತಿಯ ಖಜಾಂಚಿ ನಾಗಣ್ಣ ಅವರು ತಿಳಿಸಿದರು. ನಮ್ಮ ಶ್ರೀ ಆದಿಶಕ್ತಿ ಕೊಳಗಾದಮ್ಮ ಹಾಗೂ ವಡಸಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಮದುವೆಗೆ ಆಗುವ ಖರ್ಚನ್ನ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸಮಿತಿಯವರ ವತಿಯಿಂದ ನಡೆಸಿಕೊಳ್ಳುತ್ತಿದ್ದೇವೆ ಎಂದು ದೇವಸ್ಥಾನದ ಸೇವಾ ಸಮಿತಿ ಕಾರ್ಯದರ್ಶಿಗಳಾದ ನಾಗರಾಜ್ ರವರು ತಿಳಿಸಿದರು. ಬಹಳಷ್ಟು ಶ್ರೀಮಂತಿಕೆ ಇರುವ ಸಿರಿವಂತರು ಇಂತಹ ವಿವಾಹಗಳಿಗೆ ಸಹಕಾರವನ್ನ ನೀಡಬೇಕು. ಬಡ ಕುಟುಂಬದ ಹೆಣ್ಣು ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು. ವರದಕ್ಷಿಣೆ, ಕಿರುಕುಳ, ಆಡಂಬರದ ಮದುವೆಗಳನ್ನ ನಿಲ್ಲಿಸಿ ಸರಳ ವಿವಾಹಕ್ಕೆ ಆದ್ಯತೆಯನ್ನ ನೀಡಬೇಕು. ಆಗಷ್ಟೇ ಹೆತ್ತ ತಂದೆ ತಾಯಿಗಳು ಸಂತೋಷದಿಂದ, ನವ ಜೋಡಿಗಳು ಖುಷಿಯಿಂದ ಇರಬಹುದು ಎಂದು ವಧುವಿನ ತಂದೆ ಸದಾಶಿವಯ್ಯ ತಿಳಿಸಿದರು. ಓಂ ಶ್ರೀ ಕೊಳಗದಮ್ಮ ಶ್ರೀ ವಡಸಲಮ್ಮ ದೇವಸ್ಥಾನದ ಸೇವಾ ಸಮಿತಿಯಿಂದ ಮತ್ತು ಐದಳ್ಳಿ ಗ್ರಾಮಸ್ಥರಿಂದ ಈ ಬಡವರ ಒಂದು ಮದುವೆ ಇಟ್ಕೊಂಡಿದ್ದೀವಿ. ಅವರು ಈ ಆಡಂಬರ ಮದುವೆ ಮಾಡೋದಕ್ಕಿಂತ ಎಲ್ಲ ಈ ಥರ ಅಲ್ಲಿ ಎರಡು ಮದುವೆ ಇಲ್ಲಿ ನಮ್ಮ ದೇವಸ್ಥಾನ ಮಾಡಿದ್ವಿ. ಈಗ ಒಂದು ತಿಂಗಳಿನ ಈಚೆಗೆ ತೀರಾ ನಿರ್ಗತಿಕರಿಗೆ ಭಾರಿ ಅನಾನುಕೂಲರಿಗೆ ಇಲ್ಲಿ ನಾವು ಎಲ್ಲ ನಮ್ಮ ಸೇವಾ ಸಮಿತಿಯಿಂದ ಮತ್ತು ಐದಳ್ಳಿ ಗ್ರಾಮಸ್ಥರು ಸೇರಿ ಈ ಮದುವೆ ನಡೆಸ್ಕೊಡ್ತಾ ಇದ್ದೀವಿ. ಈ ಥರ ಮದುವೆಗಳು ಮಾಡೋದೇಸೆ ಈ ಸಿಕ್ಕಾಪಟ್ಟೆ ಶ್ರೀಮಂತರು ಈ ಸಹಕರಿಸಿ ಎಲ್ಲ ಒಂದು ಸಮಾಜ ಒಂದು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇಂಥ ಬಡವರ ಮದುವೆಗಳು ಕಲ್ಯಾಣಗಳು ನಡೆಸಿದರೆ ಸಮಾಜ ಅಭಿವೃದ್ಧಿ ಆಗೋಕ್ಕೆ ಹಳ್ಳಿ ಒಂದು ಜನಕ್ಕೆ ಒಂದು ಅನುಕೂಲ ಆಗುತ್ತೆ.
ಆದ್ದರಿಂದ ಈ ಥರ ಸರಳ ಮದುವೆಗಳಿಗೆಲ್ಲ ಸಹಕರಿಸಬೇಕು. ಸಿಕ್ಕಾಪಟ್ಟೆ ಆಡಂಬರವಾಗಿ ಒಂದು ಮದುವೆ ನೂರಾರು ಮದುವೆ ಖರ್ಚಾಗುವಷ್ಟು ಒಂದು ಮದುವೆ ಖರ್ಚು ಮಾಡ್ತಾರೆ. ಅದೆಲ್ಲ ಉಳಿಸಿ ಬಡಬಗ್ಗರಿಗೆ ಈ ಥರ ಬಡವರ ಒಂದು ಚಿಕ್ಕ ತೀರಾ ನಿರ್ಗತಿಗಳು ಕೂಲಿ ಮಾಡೋ ಥರ ಇರೋ ಮದುವೆ ಮಾಡೋಕ್ಕೆ ಅನುಕೂಲ ಇರಲ್ಲ. ನೋಡಿ, ಈಗ ಇವರು ತೀರಾ ಕೂಲಿ ಮಾಡೋ ಜನ 4 ಹೆಣ್ಮಕ್ಳು ಅವ್ರಿಗೆ. ಆದ್ದರಿಂದ ಅವ್ರನ್ನೆಲ್ಲ ನಾವು ನಮ್ಮ ಸೇವಾ ಸಮಿತಿ ಏನು ವರ್ಷಲಮ್ಮ ತಾಯಿ ಪವನಮ್ಮ ತಾಯಿ ಸೇವಾ ಸಮಿತಿ ಮತ್ತು ಐದಳ್ಳಿ ಗ್ರಾಮಸ್ಥರಿಂದ ಸೇರಿ ಎಲ್ಲ ಸಹಕಾರದಿಂದ ಈ ಮದುವೆ ನಡೆಸ್ಕೊಡ್ತಾ ಇದ್ದೀವಿ. ಅದು ಈಗೊಂದು ಸಾಮೂಹಿಕ ವಿವಾಹ ನಡೀತದಲ್ಲ, ನೀವು ಬರ್ಬೋದು ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿದರು. ದಯವಿಟ್ಟು ಬಂದೆ. ಈ ಸಾಮೂಹಿಕ ವಿವಾಹ ಅಂದರೆ ಬಡವರಿಂದ ಎಷ್ಟೋ ಜನ ಜೀವ ಕಳ್ಕೊಂಬಿಟ್ಟವ್ರೆ. ಮಧ್ಯದಲ್ಲಿ ಗಂಡು ಒಂದು ಕಡೆ ಹೆಣ್ಣೊಂದು ಕಡೆ ಹಿಂಗೆಲ್ಲ ಆಗೋದ್ರಿಂದ ಸಾಮೂಹಿಕ ವಿವಾಹ ಅಂತಂದರೆ ಅದು ಅತಿ ಶ್ರೇಷ್ಠವಾದಂಥ ಮದುವೆ. ಗಂಡಿನ ಕಡೆ ಗಂಡು ತಂದೆ ತಾಯಿ, ಈ ಕಡೆ ಹೆಣ್ಣಿನ ತಂದೆ ತಾಯಿಗೆ, ಈ ಕಡೆ ಹೆಣ್ಣವ್ರಿಗಂತೂ ಭಾಳ ಹಿಂಸೆ ಆಗುತ್ತೆ. ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ, ಹೊಂಚಕ್ಕಾಗಲ್ಲ. ಗಂಡವ್ರೇನೋ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹೆಣ್ಣು ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ. ಅಂಥವ್ರಲ್ಲಿ ಭಾಳ ಹಿಂಸೆ ಪಟ್ಟು ಮದುವೆ ಮಾಡ್ತಾರೆ. ಅಂಥದ್ರಲ್ಲಿ ಈ ವಿಜೃಂಭಣೆಯಿಂದ ಮಾಡೋದಕ್ಕಿಂತ ಈಗ ಸಾಮೂಹಿಕ ವಿವಾಹ ಮಾಡೋದು ಅತಿ ಶ್ರೇಷ್ಠವಾದಂಥ ಕೆಲಸ. ಮತ್ತು ಒಡಸಲಮ್ಮ ಮತ್ತು ಒಳಗದಮ್ಮ ದೇವಿ ದೇವಸ್ಥಾನದ ಬಳಿ ನಾವು ಸೇರಿ ಇಲ್ಲಿ ವಿವಾಹ ಕಾರ್ಯಗಳನ್ನು ಪೂರೈಸ್ತಾ ಇದ್ದೀವಿ. ಒಡಸಲಮ್ಮ ಅಂತಂದರೆ ಒಡಲಲ್ಲಿರ್ತಕ್ಕಂಥ ದೇವತೆ ಅನ್ನತಕ್ಕಂಥ ಪ್ರಸಿದ್ಧಿಯಾಗಿದೆ. ಕೊಳಗದಮ್ಮ ಅಂತಂದರೆ ನೀರಿನಲ್ಲಿರ್ತಕ್ಕಂಥ ದೇವತೆ ಅನ್ನತಕ್ಕಂಥದ್ದು ಪ್ರಸಿದ್ಧಿಯಾಗಿದೆ. ಭಕ್ತಾದಿಗಳು ಇಲ್ಲಿ ಸಹಕಾರ ಮತ್ತು ಸೌಹಾರ್ದತೆಯಿಂದ ನಡ್ಕೊಂಡು ಅಲ್ಲಿ ಬರ್ತಕ್ಕಂಥ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ. ಆದ್ದರಿಂದ ಬಂದಂಥ ಭಕ್ತಾದಿಗಳು ಕಾಣಿಕೆಗಳನ್ನು ಕೊಟ್ಟು ಇವತ್ತಿನ ದೇವಸ್ಥಾನ ಸುಮಾರು 1 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ. ಇನ್ನೂ 2 ಕೋಟಿ ರೂಪಾಯಿ ವ್ಯವಹಾರ ನಡಿಬೇಕಾಗಿದೆ. ಅದೆಲ್ಲರನ್ನು ಜನಗಳ ಸಹಕಾರದಿಂದ ನಡೀತಾ ಇದೆ. ಈ ವಿವಾಹ ಕಾರ್ಯಗಳನ್ನು ಅಷ್ಟೇ. ಇವಾಗಲೇ 2 ವಿವಾಹಗಳಾಗಿವೆ. ಇನ್ನು ಮುಂದೆ ಆಗ್ತಕ್ಕಂಥದ್ದಕ್ಕೂ ಸಹಕಾರವನ್ನು ನಮ್ಮ ಸಮಿತಿಯವರು ಕೊಡ್ತಾ ಇದ್ದೀವಿ. ಎಲ್ಲರನ್ನೂ ಸಹಕರಿಸ್ತಾವ್ರೆ. ಇಲ್ಲಿ ಯಾವ ವಿಧವಾದಂಥ ಜಾತಿ ಭೇದ ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲದೆ ಎಲ್ಲರನ್ನೂ ಸಹಕಾರದಿಂದ ಈ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದೀವಿ. ಈ ಸ್ಥಳ ಬಹಳ ಪವಿತ್ರವಾದ್ದು ಅಂತ ನನ್ನ ಅನಿಸಿಕೆ. ಕಾರಣ ಏನು ಅಂದರೆ ಸುತ್ತಲೂ ಇರತಕ್ಕಂಥದ್ದು ಮರವಳಿ ಪೂರ್ಣವಾಗಿದೆ. ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ, ದೈಮಂಗ್ಲಿ ನದಿ ಹರಿತಾ ಇದೆ. ಈ ಪ್ರದೇಶದಲ್ಲಿ ಇರತಕ್ಕಂಥ ಜನ ನೆಮ್ಮದಿ ಶಾಂತಿಯಿಂದ ಇದ್ದು ಪೂರ್ಣವಾಗಿ ಈ ಅಮ್ಮನ್ನ ನಂಬಿಕೊಂಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ವಧುವರರ ತಂದೆ ತಾಯಿಗಳು, ಬಂಧು ಮಿತ್ರರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್ ಕೊರಟಗೆರೆ.